ಇನ್ನು ನೆಫ್ರಾನ್ ರಚನೆಯನ್ನು ತೋರಿಸೋ ಚಿತ್ರ ಬರೀರಿ. ಅದರಲ್ಲಿ ಬೌಮನ್ನನ ಕೋಶವನ್ನು ನಿಮಗೆ ಗುರುತಿಸಲಿಕ್ಕೆ ಕೇಳಿದ್ದಾರೆ. ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಣ ಇರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೀರಿ. ಹುಲ್ಲುಗಾವಲಿನ ಒಂದು ಆಹಾರ ಸರಪಳಿಯನ್ನು ಬರೀರಿ. ಅದರಲ್ಲಿ ವಿವಿಧ ಪೋಷಣಾ ಸ್ತರಗಳನ್ನು ಹೆಸರಿಸಿರಿ. ಮನುಷ್ಯರ ಗಂಡು ಸಂತಾನೋತ್ಪತ್ತಿಯ ವ್ಯೂಹವನ್ನು ವಿವರಿಸಿರಿ. ನೋಡಿ, ಕೆಂಪು ಬಣ್ಣದ ಹೂಗಳನ್ನು ಹೊಂದಿರುವ ಎತ್ತರದ ಬಟಾಣಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಹೊಂದಿರುವ ಕುಬ್ಜ ಬಟಾಣಿ ಸ್ಮಾಲ್ ಟಿ ಸ್ಮಾಲ್ ಆರ್ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ F2 ಪೀಳಿಗೆಯಲ್ಲಿ ಉಂಟಾಗುವ ವಿವಿಧ ಸಸ್ಯಗಳ ಅನುಪಾತವನ್ನು ತಿಳಿಸಿ. ಪ್ರಭೇದೀಕರಣ ಅಂದರೆ ಏನು? ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣದ ಅಂಶವನ್ನು ಬರೀರಿ. ಮಾನವನ ಮೆದುಳಿನ ರಚನೆಯನ್ನು ತೋರಿಸೋ ಚಿತ್ರ ಬರೀರಿ. ಅದರಲ್ಲಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕಗಳನ್ನು ಗುರುತಿಸಿರಿ. ದೊಡ್ಡ ಆಣೆಕಟ್ಟೆಗಳನ್ನು ನಿರ್ಮಿಸುವ ಮೂಲಕ ಎದುರಿಸ್ತಕ್ಕಂಥ ಮುಖ್ಯ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಜೀವವಿಜ್ಞಾನದ ಬಹುಮುಖ್ಯ ಪ್ರಶ್ನೆಗಳಂದರೆ, ಏಡ್ಸ್ ವೈರಸ್ ಪ್ರಜನಾಂಗದ ಗುಳ್ಳೆಗಳು ಅಂತ ಕೇಳಿದರೆ ಅದನ್ನು ಬರಿಬೇಕಿತ್ತು. ಅಂದರೆ ಯಾವುದರ ಮೂಲಕ ರೋಗ ಹರಡುತ್ತದೆ. ಶೈವಲಗಳು, ಚಿಕ್ಕ ಕೀಟಗಳು, ದೊಡ್ಡ ಕೀಟಗಳು, ಚಿಕ್ಕ ಮೀನುಗಳು, ದೊಡ್ಡ ಮೀನುಗಳು, ಮಾನವ. ಈ ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರಗಳ ಜೋಡಣೆ ಹೇಗಿರ್ತದೆ ಅಂತ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಮುಚ್ಚಿದ ಪತ್ರರಂಧ್ರದ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಬರೀಬೇಕಾಗಿತ್ತು. ಮುಚ್ಚಿದ ಪತ್ರರಂಧ್ರದ ರಚನೆ ಕೇವಲ ಒಂದೇ ಒಂದು ಮಾರ್ಕಸ್ ಇದೆ. ಓಝೋನ್ ಪದರದ ಕಾರ್ಯ ಕೇಳಿದ್ದಾರೆ. ಪುರಾತನ ನೀರಿನ ಕೊಯ್ಲ ವ್ಯವಸ್ಥೆಗಳ ಪುನಶ್ಚೇತನಗೊಳಿಸಲಿಕ್ಕೆ ಉತ್ತೇಜನ ಮಾಡ್ತಾ ಇದ್ದಾರೆ, ಏಕೆ ಅಂತ ಕೇಳಿದ್ದಾರೆ. ಇನ್ನು ಸ್ಥಳೀಯ ಜನರ ಯಾವ ಅಗತ್ಯತೆಗಳು ಕಾಡಿನಿಂದ ಪೂರೈಕೆಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಪೈರೋಗೈರಾ ಮತ್ತು ಪ್ಲನೇರಿಯಾ ಇದೆ. ಕ್ವಶನ್ಸ್ ನೋಡಿ, ಈ ಮೇಲಿನ ಎರಡು ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿ ವಿಧಾನಗಳು ಒಂದೇ ರೀತಿ ಇದೆಯೇ ಅಥವಾ ಪರಸ್ಪರ ವಿಭಿನ್ನವಾಗಿದೆಯೇ? ನಿಮ್ಮ ಉತ್ತರಕ್ಕೆ ಸಮರ್ಥನೆಗಳನ್ನು ಕೊಡಿ. ಸಸ್ಯಗಳಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿಯು ಕೃಷಿ ಕ್ಷೇತ್ರಕ್ಕೆ ಹೇಗೆ ಉಪಯುಕ್ತ ಆಗಿದೆ? ಸಂತಾನೋತ್ಪತ್ತಿ ಸಮಯದಲ್ಲಿ DNA ಸ್ವಪ್ರತಿಕ್ಷೀಕರಣದಲ್ಲಿನ ಸ್ಥಿರತೆ ಪ್ರಮುಖವಾಗಿದೆ, ಏಕೆ? ಲಿಂಗಾಣುಕೋಶಗಳು ಅರ್ಧದಷ್ಟು DNA ಹೇಗೆ ಪಡಿತಾವೆ? ಈ ಪ್ರಕ್ರಿಯೆ ಅಗತ್ಯ ಏನು? ಇನ್ನು ಸ್ತ್ರೀಯರಲ್ಲಿ ಋತುಚಕ್ರ ಹೇಗೆ ಉಂಟಾಗ್ತದೆ? ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗಿನ ತೋರಿಕೆಯ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ, ರಾಸಾಯನಿಕಾನುವರ್ತನೆಗಳು ಹೇಗೆ ಸಮನ್ವಯವಾಗಿವೆ? ಮಾನವನ ಮೆದುಳಿನ ರಚನೆಯ ತೋರಿಸುವ ಚಿತ್ರ ಬರೀರಿ. ಕೆಳಗಿನ ಭಾಗಗಳನ್ನು ಗುರುತಿಸ್ರಿ. ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ. ನಮ್ಮ ದೇಹದಲ್ಲಿ ವಿಲೈ ಮತ್ತು ಅಲಿಯೋಲ್ವೆಗಳ ಕೆಲಸ ಏನು? ನೆಫ್ರಾನ್ನ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇನ್ನು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಕೇಳಿದ್ದಾರೆ. ಫ್ಲೋಯಂ ಅಂಗಾಂಶದಿಂದ ವಸ್ತು ಸ್ಥಾನಾಂತರ ಹೇಗೆ ಜರುಗುತ್ತದೆ ಅಂತ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಇದೆ, ಎತ್ತರದ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಟಿ ಬಟಾಣಿ ಸಸ್ಯದ ಸ್ಮಾಲ್ ಟಿ ಜೊತೆ ಸಂಕರಣಗೊಳಿಸಿದೆ. F1 ಸಂತತಿಯಲ್ಲಿ ಯಾವ ವಿಧದ ಸಸ್ಯಗಳು ದೊರೆಯುತ್ತವೆ? ಈ ಸಂತತಿಯ ತಳಿಗುಣಗಳನ್ನು ಬರೀರಿ. ಕಪ್ಪೆಯ ಮುಂಗಾಲು, ಪಕ್ಷಿಯ ರೆಕ್ಕೆ, ಬಾವಲಿಯ ರೆಕ್ಕೆ, ಹಲ್ಲಿಯ ಮುಂಗಾಲು. ಇವುಗಳನ್ನು ಕಾರ್ಯಾನುರೂಪಿ ಮತ್ತು ರಚನಾನುರೂಪಿ ಅಂಗಗಳಾಗಿ ಜೊತೆ ಮಾಡಿ ನಿಮ್ಮ ಜೋಡಣೆಗೆ ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಇನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಂದರೆ, ಈ ಮೊದಲೇ ಬಳಸಿದ ವಸ್ತುಗಳ ಆಕಾರ ಮತ್ತು ಸ್ವರೂಪವನ್ನು ಬದಲಾಯಿಸದೆ ಅವುಗಳನ್ನು ಬಳಕೆ ಮಾಡೋ ಅಭ್ಯಾಸ ಯಾವುದು? ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಇನ್ನು ವಾತಾವರಣದಲ್ಲಿ ಓಝೋನ್ ಪದರು ಹೇಗೆ ಉಂಟಾಗ್ತದೆ? ಕಾಡುಗಳನ್ನು ಜೀವ ವೈವಿಧ್ಯತೆಯ ತಾಣಗಳು ಅಂತ ಏಕೆ ಕರಿತೀವಿ? ದೊಡ್ಡ ಆಣೆಕಟ್ಟುಗಳ ನಿರ್ಮಾಣದಿಂದ ಆಗೋ ಎರಡು ಸಮಸ್ಯೆಗಳು. ಬಟಾಣಿ ಸಸ್ಯದ ಬಳ್ಳಿಯ ಕುಡಿಗಳು ಸಸ್ಯ ಬೆಳೆದಂತೆ ನಿರ್ದಿಷ್ಟ ದಿಕ್ಕಿಗೆ ಚಲಿಸುತ್ತಿರುವಂತೆ ಕಾಣ್ತದೆ. ಈ ರೀತಿಯ ಪ್ರತಿಕ್ರಿಯೆಯು ಹೇಗೆ ಉಂಟಾಗ್ತದೆ? ಅಡ್ರಿನಲ್ ಗ್ರಂಥಿ ನಮ್ಮ ದೇಹದಲ್ಲಿ ರಾಸಾಯನಿಕ ಸಹಭಾಗಿತ್ವವನ್ನು ಹೇಗೆ ತರ್ತದೆ? ಮಾದರಿ ಹೂವಿನ ನೀಳಛೇದದ ನೋಟದ ರಚನೆ ಚಿತ್ರ ಬರೆದು ಪರಾಗಕೋಶವನ್ನು ಗುರುತಿಸ್ರಿ. ಪ್ರಜನನ ಕೋಶಗಳು ವಂಶವಾಹಿಗಳ ಎರಡು ಪ್ರತಿಗಳನ್ನು ಹೊಂದಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಕಾರಣದೊಂದಿಗೆ ಸ್ಪಷ್ಟಪಡಿಸಿ ಅಂತ ಕೇಳಿದ್ದಾರೆ. ಇನ್ನು ಅನುವಂಶೀಯ ದಿಕ್ಚ್ಯುತಿ ಹಾಗೂ ನಿಸರ್ಗದ ಆಯ್ಕೆಗಳು ಹೊಸ ಪ್ರಭೇದದ ಜೀವಿಗಳನ್ನು ಹೇಗೆ ರೂಪಿಸ್ತದೆ ವಿವರಿಸಿ ಅಂತ ಕೇಳಿದ್ದಾರೆ. ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೃಷಣಗಳ ಕೆಲಸವೇನು? ಸ್ತ್ರೀಯ ಗರ್ಭಕೋಶಕ್ಕೆ ವೀರ್ಯಾಣುಗಳ ವರ್ಗಾವಣೆಯನ್ನು ತಡೆಯಲು ಪುರುಷ ಅನುಸರಿಸಬೇಕಾದ ಕ್ರಮಗಳು ಯಾವುವು? ಲೈಂಗಿಕ ಪರಿಪಕ್ವತೆ ಎಂದರೇನು? ಋತುಚಕ್ರ ಹೇಗೆ ಉಂಟಾಗ್ತದೆ? ಗರ್ಭಾವಧಿಯಲ್ಲಿ ಜರಾಯುವಿನ ಕಾರ್ಯ ಏನು?
ಅಂಗರಚನಾ ಅಧ್ಯಯನಗಳು ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆ ಹಚ್ಚಲು ಹೇಗೆ ಸಹಾಯಕವಾಗಿವೆ ವಿವರಿಸಿರಿ. ಸರೀಸೃಪಗಳು ಪಕ್ಷಿಗಳ ಅತಿ ಹತ್ತಿರದ ಸಂಬಂಧಿಗಳಾಗಿವೆ ಎಂಬುದನ್ನು ಹೇಗೆ ನಿರ್ಧಾರವನ್ನು ಮಾಡ್ತೀರಿ. ಮಾನವನ ಮೆದುಳಿನ ನೀಳಛೇದ ನೋಟದ ಚಿತ್ರ ಬರೀರಿ. ಅದರಲ್ಲಿ ಹೈಪೋಥಲಾಮಸ್ ಮತ್ತು ಮೆಡುಲಗಳನ್ನು ಗುರುತಿಸ್ರಿ. ಇನ್ನು ಮಾನವರಲ್ಲಿ ರಕ್ತ, ದುಗ್ಧರಸ, ದ್ರವಗಳ ಕೆಲಸ ಏನು. ಈ ರಕ್ತದಲ್ಲಿ ಯಾವ ವಿಭಿನ್ನ ತ್ಯಾಜ್ಯ ವಸ್ತುಗಳು ಮೂತ್ರಕ್ಕೆ ಸೇರಲ್ಪಡ್ತವೆ. ಇನ್ನು ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳು ಹೇಗೆ ವಿಸರ್ಜಿಸಲ್ಪಡ್ತವೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಇನ್ನು ಈ ಬಯಾಲಜಿಯ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಯಾವುದಿದೆ ಅಂತಂದರೆ, ಪರಿಸರದಲ್ಲಿ ನಿಧಾನವಾಗಿ ತಮ್ಮ ರೂಪ ಮತ್ತು ರಚನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುಗಳು ಯಾವುವು. ಸಸ್ಯಗಳಲ್ಲಿ ಬೇರುಗಳ ಪ್ರತಿಕ್ರಿಯೆ ವಿನ್ಯಾಸ ಹೇಗಿದೆ. ಓಝೋನ್ ಪದರದ ಶಿಥಿಲಿಕೆಗೆ ಕಾರಣ ಏನು. ಮಳೆ ನೀರಿನ ಕೊಯ್ಲು ಮಾಡಲು ಅನುಸರಿಸಿರುವ 2 ಪುರಾತನ ವ್ಯವಸ್ಥೆ ಬರೀರಿ. ಸಸ್ಯದ ಎಲೆಗಳಿಂದ ಇತರ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಏನಂತ ಕರಿತೀರಿ. ಕಾಡಿನಲ್ಲಿ ಮತ್ತು ಅದರ ಸುತ್ತಲಿನ ವಾಸಿಸುವ ಜನರನ್ನು ಕಾಡಿನ ಪಾಲುದಾರರು ಅಂತೀವಿ ಏಕೆ. ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆಯನ್ನು ತೋರಿಸುವ ಚಿತ್ರ ಬರೆದು ಹೆಣ್ಣು ಲಿಂಗಾಣುವನ್ನು ಗುರುತಿಸ್ರಿ. ಸಸ್ಯಗಳಲ್ಲಿ ಎತ್ತರ ಮತ್ತು ಕುಬ್ಜ ಗುಣಗಳ ವ್ಯಕ್ತವಾಗಿಸುವಿಕೆಯನ್ನು ವಂಶವಾಹಿಗಳು ಹೇಗೆ ನಿರ್ಧಾರವನ್ನು ಮಾಡ್ತಾವ. ಈ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಲಕ್ಷಣಗಳು ಜೀವ ವಿಕಾಸ ನಿರ್ದೇಶಿಸಲು ಸಾಧ್ಯ ಇಲ್ಲ ಹೇಗೆ ಅಂತ ಕೇಳಿದ್ದಾರೆ. ಇನ್ನು ಸ್ತ್ರೀ ಸಂತಾನೋತ್ಪತ್ತಿ ಹೋದಲ್ಲಿ ಅಂಡಾಶಯದಿಂದ ಗರ್ಭಕೋಶವನ್ನು ಹೇಗೆ ತಲುಪ್ತದೆ ಮತ್ತು ಭ್ರೂಣವಾಗಿ ಹೇಗೆ ಅಭಿವೃದ್ಧಿ ಹೊಂದುತ್ತದೆ. ಭ್ರೂಣದ ಬೆಳವಣಿಗೆ ಗರ್ಭಕೋಶದಲ್ಲಿ ಯಾವ ಬದಲಾವಣೆಗಳು ಆಗ್ತವೆ. ಇನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಯಲ್ಲಿ DNA ಪ್ರಮಾಣದಲ್ಲಿ ಮರುಹೊಂದಾಣಿಕೆ ಹೇಗೆ ಉಂಟಾಗ್ತದೆ. ಭಿನ್ನತೆಯ ಪ್ರಮಾಣಗಳು ಪ್ರತಿಯೊಂದು ಜೀವಿ ಸಂದನೆಯ ಪ್ರತಿ ಜೀವಿಯಲ್ಲಿ ಹೇಗೆ ಹೆಚ್ಚಾಗ್ತದೆ. ನೆಫ್ರಾನ್ ರಚನೆ ಬರೆದು ಬಹುಮನನ ಕೋಶ ಮತ್ತು ಸಂಗ್ರಾಹಕ ನಾಳವನ್ನು ಗುರುತಿಸ್ರಿ. ವಿಭಿನ್ನ ಜೀವಿಗಳಿರುವ ರಚನಾನುರೂಪಿ ಗುಣಲಕ್ಷಣಗಳು ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆ ಹಚ್ಚಲು ಹೇಗೆ ಸಹಾಯಕ ಆಗಿದಾವೆ. ಜೀವಿಯೊಂದರ ಗುಣಗಳು ಸ್ವತಂತ್ರವಾಗಿ ಮುಂದಿನ ಪೀಳಿಗೆಗೆ ಅನುವಂಶೀಯವಾಗ್ತದೆ ಎಂಬುದನ್ನು ಮೆಂಡೆಲ್ ರವರ ಏಕತಳೀಕರಣ ಪ್ರಯೋಗ ಹೇಗೆ ಸ್ಪಷ್ಟವನ್ನು ಪಡಿಸ್ತದೆ. ಥೈರಾಕ್ಸಿನ್ ಹಾರ್ಮೋನಿನ ಉತ್ಪಾದನೆಗೆ ಅಗತ್ಯವಾದ ಖನಿಜ ಹೆಸರಿಸಿರಿ. ಈ ಹಾರ್ಮೋನಿನಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗವೇನು. ಇನ್ನು ಅನೈಚ್ಛಿಕ ಕ್ರಿಯೆ ಎಂದರೇನು. ಮಾನವನ ಮೆದುಳಿನಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗಗಳನ್ನು ಹೆಸರಿಸ್ರಿ. ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗ್ತದೆ ವಿವರಿಸ್ರಿ. ತ್ಯಾಜ್ಯ ವಿಲೇವಾರಿ ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡ್ತೀರಿ. 2 ವಿಧಾನ ತಿಳಿಸಿ ಅಂತ ಕೇಳಿದ್ದಾರೆ. ಸಸ್ಯ ಹಾರ್ಮೋನು ಮತ್ತು ಪ್ರಾಣಿ ಹಾರ್ಮೋನುಗಳನ್ನು ಸಹಿತ ಓದ್ಕೊಡ್ರಿ, ಅಲ್ಲಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನು ನೋಟ್ಸ್ನ ವಿಡಿಯೋಗಳನ್ನು ವೇಟ್ ಮಾಡಿ. ಬಾಯ್.